ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ವಿಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ HSTR ಸಿಲೆಬಸ್ ಪೇಪರ್ 1 ಪತ್ರಿಕೆ ಇದು ಪೇಪರ್ 1 ಪತ್ರಿಕೆ ಎಲ್ಲ ಸಬ್ಜೆಕ್ಟ್ದರಿಗೂ ಕಾಮನ್ ಆಗಿರ್ತೈತಿ. ಅಂದರೆ ಸೋಷಿಯಲ್ ಸೈನ್ಸು, ಇಂಗ್ಲೀಷು, ಮ್ಯಾಥ್ಸು, ದೈಹಿಕ ಶಿಕ್ಷಣ, ಬೇರೆ ಯಾವುದು ಸಬ್ಜೆಕ್ಟ್ ಇದ್ದರೂ ಕೂಡ ಪೇಪರ್ 1 ಬರದೆ ಎರಡನೇ ಪೇಪರ್ ನಮ್ಮದು ಆಥರ್ ಪೇಪರ್ ಆಗಿರ್ತೈತೆ. ಇಲ್ಲಿ ಆಥರ್ ಪೇಪರ್ ಅಂದರೆ ನಮ್ಮ ಮೆಥಡ್ ಪೇಪರ್ ಆಗಿರ್ತೈತೆ, ಆಥರ್ ಪೇಪರ್ ಅಲ್ಲ, ಮೆಥಡ್ ಪೇಪರ್ ಆಗಿರ್ತೈತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಏನು ತರಗತಿಗಳನ್ನು ಮಾಡ್ತಾಯಿದ್ದೀನಲ್ಲ ಅವರಿಗೆ ಪೇಪರ್ 1 ಕೂಡ ಯೂಸ್ ಆಗಲಿ ಅಂಥೇಳಿ ಇವತ್ತಿನಿಂದ ಏನು ಮಾಡ್ತಾಯಿರ್ತೀನಿ, ನಾನು ಪೇಪರ್ 1 ತರಗತಿಗಳನ್ನು ಕೂಡ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಒಂದೊಂದು ತರಗತಿಗಳನ್ನು ಹಾಕ್ತಾ ಹೋಗ್ತೀನಿ. ಇದು HSTR ಯಾರ್ಯಾರು ಬರೀತಿರೋ ಅವರಿಗೆ ಈ ಒಂದು ತರಗತಿಗಳು ಹೆಲ್ಪ್ ಆಗ್ತೈತೆ. GPTಗೂ ಹೆಲ್ಪ್ ಆಗುತ್ತೆ. ಆದರೆ ನಾನು HSTRಲ್ಲಿ ಇರುವಂತಹ ಒಂದು ಟಾಪಿಕ್ ಮೇಲೆ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಮೊದಲನೇದು ಫಸ್ಟ್ ಇವತ್ತು ಏನು ಮಾಡೋಣ ಅಂದರೆ ಸಿಲೆಬಸ್ ಏನಿದೆ ಪೇಪರ್ 1ಗೆ ಅಂತೇಳಿ ಅದು ಅನಾಲಿಸಿಸ್ ಮಾಡೋಣ. ಇಲ್ಲಿ ಏನಿರ್ತದೆ ಅಂದರೆ ಜನರಲ್ ನಾಲೆಜು ಇದು 25 ಮಾರ್ಕ್ಸಿಗೆ ಇರ್ತೈತೆ, ಸೈಕಾಲಜಿ 25 ಮಾರ್ಕ್ಸಿಗೆ ಇರ್ತೈತೆ, ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸ್ ಇರ್ತೈತೆ, ಹಾಗೆ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಸೇರಿ 25 ಮಾರ್ಕ್ಸಿಗೆ ಇರ್ತೈತೆ. ಟೋಟಲ್ 100 ಮಾರ್ಕ್ಸಿನ ಪೇಪರ್ ಇರ್ತೈತೆ ಇದು. ಇವಾಗ ಜನರಲ್ ಪೇಪರ್ ಏನಿದೆ ಅಂದರೆ GK ಪೇಪರ್ ಏನಿದೆ ಅಂತೇಳಿ ನೋಡೋಣ. ಫಸ್ಟ್ ಬರೋದೇ ಜನರಲ್ ನಾಲೆಜ್ ಅಂತೇಳಿ ಪೇಪರ್ 1ನಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ಫಸ್ಟ್ ಬರೋದು ಜನರಲ್ ನಾಲೆಜ್. ಇದು 25 ಮಾರ್ಕ್ಸಿಗೆ ಇರ್ತೈತಿ. ಇಲ್ಲಿ ನಾವು ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಅಂದರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು ಇವ್ರ ಬಗ್ಗೆ ತಿಳ್ಕೊತೀವಿ. ಅದೇ ರೀತಿ ಇಂಪಾರ್ಟೆಂಟ್ ಇನ್ವೆಂಟೇಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಅಂದರೆ ಪ್ರಮುಖ ಆವಿಷ್ಕಾರಗಳು ಮತ್ತು ಆವಿಷ್ಕಾರಗಳ ಬಗ್ಗೆ ತಿಳ್ಕೊತೀವಿ. ಇವಾಗ ಅಂದರೆ ಕಂಡುಹಿಡಿದರು ಯಾರು, ಸಂಶೋಧನೆ ಮಾಡಿದರು ಯಾರು ಅಂಥೇಳಿ ತಿಳ್ಕೊತೀವಿ. ಇಲ್ಲಿ ಬೇಸಿಕ್ ಸೈನ್ಸ್ ಆ್ಯಂಡ್ ಸೈಂಟಿಫಿಕ್ ಫೋನಿಮಾ ಅಂದರೆ ಮೂಲ ವಿಜ್ಞಾನ ಮತ್ತು ವೈಜ್ಞಾನಿಕ ವಿದ್ಯಮಾನಗಳು ಈ ಒಂದು ವಿಷಯದ ಕುರಿತು ತಿಳ್ಕೊತೀವಿ. ಹೈಜೀನ್ ಆ್ಯಂಡ್ ಫಿಸಿಯಾಲಜಿ ಹ್ಯೂಮನ್ ಅಂದರೆ ನೈರ್ಮಲ್ಯ ಮತ್ತು ಶರೀರರಚನಾಶಾಸ್ತ್ರ, ಮಾನವನ ನೈರ್ಮಲ್ಯ ಮತ್ತು ಶರೀರರಚನಾಶಾಸ್ತ್ರದ ಬಗ್ಗೆ ತಿಳ್ಕೊತೀವಿ. 5ನೇದು ಗ್ಲಿಂಪ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂದರೆ ವಿಶ್ವ ಇತಿಹಾಸದಲ್ಲಿ ಘಟನೆಗಳ ಕಾಲಗಣನೆ ಈ ಒಂದು ವಿಷಯದ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಜಿಯೋಗ್ರಫಿಕಲ್ ಟರ್ಮ್ಸ್ ಅಂದರೆ ಭೌಗೋಳಿಕ ನಿಯಮಗಳು ಇದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಕ್ರೀಡೆ ಮತ್ತು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ವ್ಯಕ್ತಿಗಳ ಬಗ್ಗೆ ತಿಳ್ಕೊತೀವಿ, ಕ್ರೀಡೆಯಲ್ಲಿ ಸಾಧನೆ ಮಾಡಿದವ್ರ ಬಗ್ಗೆ. ಅವಾರ್ಡ್ಸ್, ಹಾನರ್ಸ್ ಆ್ಯಂಡ್ ಪ್ರೈಸಸ್ ಅಂದರೆ ಪ್ರಶಸ್ತಿಗಳು, ಗೌರವಗಳು, ಬಹುಮಾನಗಳು ಇದ್ರ ಬಗ್ಗೆ ತಿಳ್ಕೊತೀವಿ. ಇಂಡಿಯನ್ ಕಲ್ಚರ್, ಲ್ಯಾಂಡ್, ಪೀಪಲ್, ಫೆಸ್ಟಿವಲ್ಸ್, ಫಿಸಿಕಲ್ ಜಿಯೋಗ್ರಫಿ, ಪಾಪ್ಯುಲೇಷನ್, ಲಿಟ್ರೇಸಿ, ನ್ಯಾಚುರಲ್ ರೀಜನ್ಸ್, ನ್ಯಾಚುರಲ್ ರಿಸೋರ್ಸ್, ಫುಡ್ ಕ್ರಾಪ್ಸ್, ನಾನ್ ಫುಡ್ ಕ್ರಾಪ್ಸ್, ಇಂಡಸ್ಟ್ರೀಸ್, ಪ್ರೊಜೆಕ್ಟರ್ಸ್, ಅಚೀವ್ಮೆಂಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯನ್ ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಆಫ್ ರಿಕಗ್ನೈಸ್ ಕ್ಲಾಸಿಕಲ್ ಅವಾರ್ಡ್ಸ್, ವೇರಿಯಸ್ ಅಚೀವ್ಮೆಂಟ್, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಮೇಜರ್ ಐಟಮ್ಸ್, ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಕ್ಯಾಬಿನೆಟ್ಸ್, ಇಂಡಿಯನ್ ಲೀಡರ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ರಿಕಗ್ನೈಜೇಷನ್, ಹೂ ಈಸ್ ಇಂಡಿಯಾ ಅಂದರೆ ಇಲ್ಲಿ ನಾವು ಮಾಡ್ತೀವಿ ಅಂದರೆ ಭಾರತೀಯ ಸಂಸ್ಕೃತಿ ಮತ್ತು ಭೂಮಿ, ಹಾಗೆ ಜನರು, ಹಬ್ಬಗಳು, ಭೌತಿಕ ಭೌಗೋಳಿಕ ಜನಸಂಖ್ಯಾ ಸಾಕ್ಷರತೆ ಬಗ್ಗೆ ತಿಳ್ಕೊತೀವಿ, ನೈಸರ್ಗಿಕ ಪ್ರದೇಶಗಳ ಬಗ್ಗೆ ತಿಳ್ಕೊತೀವಿ, ಮತ್ತು ಸಂಪನ್ಮೂಲಗಳು, ಆಹಾರ ಬೆಳೆಗಳು, ಆಹಾರೇತರ ಬೆಳೆಗಳು, ಪ್ರಮುಖ ಕೈಗಾರಿಕೆಗಳು, ಯೋಜನೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳು, ಭಾರತೀಯ ಕಲೆ, ಗುರುತಿಸುವಿಕೆ, ಹಾಗೆ ಕಲಾವಿದರು ಮತ್ತು ವಿವಿಧರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳು, ಸಾಧನೆಗಳು, ಶಿಕ್ಷಣದ ರಾಷ್ಟ್ರೀಯ ನೀತಿ, ಭಾರತ ಸಂವಿಧಾನದ ಪ್ರಮುಖ ವಸ್ತುಗಳು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ಗಳು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮನ್ನಣೆಯ ಭಾರತೀಯ ನಾಯಕರು ಇವರೆಲ್ಲರ ಬಗ್ಗೆ ಏನು ಮಾಡ್ತೀವಿ ನಾವು ಇದರಲ್ಲಿ ತಿಳ್ಕೊತೀವಿ. ಇವಾಗ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್
ಅಂದರೆ ಕರೆಂಟ್ ಅಫೇರ್ಸ್ಗಳು ನೋಡ್ಕೋತೀವಿ ಇಲ್ಲಿ. ಅವು ಇಂಟರ್ನ್ಯಾಷನಲ್ ಅಫೇರ್ಸ್ ಆ್ಯಂಡ್ ಇಂಡಿಯನ್ ಫಾರಿನ್ ರಿಲೇಷನ್ಸ್ ಅಂದರೆ ಪ್ರಸ್ತುತ ಅಂತಾರಾಷ್ಟ್ರೀಯ ವ್ಯವಹಾರಗಳು ಮತ್ತು ಭಾರತ ವಿದೇಶಿ ಸಂಬಂಧಗಳ ಬಗ್ಗೆ ತಿಳ್ಕೊತೀವಿ. ಕರೆಂಟ್ ನ್ಯಾಷನಲ್ ಅಫೇರ್ಸ್ ಅಂದರೆ ಪ್ರಸ್ತುತ ರಾಷ್ಟ್ರೀಯ ವ್ಯವಹಾರಗಳ ಬಗ್ಗೆ ತಿಳ್ಕೊತೀವಿ. ಇಷ್ಟೇನಾಯಿತು ಪೇಪರ್ ಜಿ ಕೆ ಪೇಪರ್ ಆಯಿತು 25 ಮಾರ್ಕ್ಸಿಗೆ. ಇಷ್ಟೆಲ್ಲ ಓದ್ಕೊಂಡಿವಿ ಅಂದರೆ ನಾವು ಜಿ ಕೆಯಲ್ಲಿ ಕವರ್ ಆಗ್ತೈತೆ. ಇಷ್ಟರ ಬಗ್ಗೆ ನಾವು ತಿಳ್ಕೊಬೇಕು. ಇಷ್ಟು ಜಿ ಕೆ ಪೇಪರ್ ಎಲ್ಲ ಸಾಮಾನ್ಯ ಪತ್ರಿಕೆಯಲ್ಲಿ 25 ಮಾರ್ಕ್ಸಿಗೆ ಬರ್ತೈತಲ್ಲ ಅಷ್ಟು ಸಿಲೆಬಸ್ ಇದು. ಮುಂದಿನ ತರಗತಿಯಲ್ಲಿ ಸೈಕಾಲಜಿದು ಸಿಲೆಬಸ್ಸು ಹಾಕ್ತೀನಿ. ಅದೇ ರೀತಿ ಕಂಪ್ಯೂಟರು, ಇಂಗ್ಲೀಷು, ಮೆಂಟಲ್ ಎಬಿಲಿಟಿ 3 ಕೂಡ ತರಗತಿಗಳು ಮಾಡಿ ಹಾಕ್ತೀನಿ ಸಿಲೆಬಸ್ಸು ಪಾರ್ಟ್ ವೈಸು. ಯಾರೆಲ್ಲ HST ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ಸಿಲೆಬಸ್ಸನ್ನು ವೀಕ್ಷಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.